ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ನಿಮ್ಮ ಸ್ವಯಂ ಟೈಮ್ಸ್ ಹಮ್ಮಿಕೊಂಡಿರುವ ಚುನಾವಣಾ ವಿಶೇಷ ಸಂಚಿಕೆ. ನಿಮಗೆ ಬಿಜೆಪಿ ಬೇಕೋ ಕಾಂಗ್ರೆಸ್ ಬೇಕೋ? ಏಪ್ರಿಲ್ 26ರಂದು ಅಭ್ಯರ್ಥಿಯ ಭವಿಷ್ಯ ಮತಪೆಟ್ಟಿಗೆಯಲ್ಲಿ. ಇಂದು ನಾವು ಮಾತನಾಡಿಸಲಿಕ್ಕಿರುವ ವ್ಯಕ್ತಿ ಕಾರ್ಕಳದ ಮುನಿಯಾಲು ಉದಯ್ ಶೆಟ್ಟಿ. ಕಾಂಗ್ರೆಸ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಹಳಷ್ಟು ಮತಗಳನ್ನು ಗಳಿಸಿ ಅವರು ಪರಾಜಿತಗೊಂಡಿದ್ದರು. ಅವರನ್ನು ನಾವಿವತ್ತು ಮಾತನಾಡಿಸಿದ್ದೇವೆ. ಉದಯ್ ಕುಮಾರ್ ಶೆಟ್ಟಿ ನೋಡಿ, ಏಪ್ರಿಲ್ 26ಕ್ಕೆ ಈಗ ಲೋಕಸಭಾ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಈಗ ತಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಜಯಪ್ರಕಾಶ್ ಹೆಗಡೆ ಅವರನ್ನು ತಾವು ನಿರ್ಧರಿಸಿಯಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾವು ಪರಿಣಾಮಕಾರಿಯಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಇದ್ದೀರಿ? ಖಂಡಿತ ತಾವು ನೋಡ್ತಾ ಇದ್ದಾಗೆ ದೇಶದಲ್ಲಿ ಕರ್ನಾಟಕದಲ್ಲಿ ಅದರ ಕಾಂಗ್ರೆಸ್ಸಿಗೆ ಬಹಳ ಪೂರಕವಾದ ವಾತಾವರಣ ಇದೆ. ತಾವು ನೋಡ್ತಾ ಇದ್ದೀರಿ. ಯಾಕಂದರೆ ಜನ ನಮ್ಮನ್ನು 135 ಒಂದು ಸಂಖ್ಯೆಯ ಮೂಲಕ ಒಳ್ಳೆ ಮೆಜಾರಿಟಿ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೇವಲ ನಾವು ಗ್ಯಾರಂಟಿ ಕೊಡ್ತೇವೆ ಅಂತೇಳಿ ಆಗ ಕಾರ್ಡ್ ಮಾತ್ರ ವಿತರಣೆ ಮಾಡಿದ್ದು. ಅದಕ್ಕೊಂದಷ್ಟು ಜನ ಸಿದ್ದರಾಮಯ್ಯ ಗ್ಯಾರಂಟಿ, ಕರ್ನಾಟಕದ ಅದು ಸುಳ್ಳು ಗ್ಯಾರಂಟಿ ಅಂತ ತುಂಬ ಅಪಪ್ರಚಾರ ಮಾಡಿದರು. ಇವತ್ತು ಅವರೇ ಕ್ಯೂವಲ್ಲಿ ನಿಂತು ತಗೊಳ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಿದೆ ನಮಗೆ. ಇವತ್ತು ಅದನ್ನೇ ಮೋದಿ ಗ್ಯಾರಂಟಿ ಅಂತ ಅವರು ಬದಲಾವಣೆ ಸಹ ಮಾಡಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಏನೇ ಇರಲಿ, ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಒಂದು ಎದೆಗಾರಿಕೆ ಮತ್ತು ಅವರ ಸಾಹಸದಿಂದ ನಾವೊಂದು ಚುನಾವಣೆಯನ್ನು ಗೆದ್ದಿದ್ದೇವೆ. ಯಾಕೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ ಅಂಥ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಬಂದ ಮೇಲೆ ನಾವು ಜನರಿಗೆ 9 ತಿಂಗಳಲ್ಲಿ ಯಾವ ಕಾರ್ಯಕ್ರಮವನ್ನು ಕೊಟ್ಟೆವು, ಎಲ್ಲ ಹೇಳಿದಂಥ 5 ಭಾಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಅದನ್ನು ಎಲ್ಲ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು 1-2% ಅದರಲ್ಲಿ ನ್ಯೂನ್ಯತೆ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿದೆ. 2% ನ್ಯೂನ್ಯತೆ ಬಗ್ಗೆ ಮಾತಾಡೋದಕ್ಕಿಂತ 98% ಒಳ್ಳೆಯದಾದ ಬಗ್ಗೆ ಮಾತಾಡಿದರೆ ಖಂಡಿತ ಇಂದಿನ ಲೋಕಸಭಾ ಚುನಾವಣೆ 28 ನಮ್ಮ ನಾಯಕರು 20 ಅಂತ ಹೇಳ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ಅದರಿಗಿಂತ 1-2 ಸೀಟ್ ಹೆಚ್ಚಿಗೆ ಬಂದರೂ ಆಶ್ಚರ್ಯ ಏನಿಲ್ಲ ಅಂತ ಎಣಿಸ್ತಿದ್ದೆ. ಅದರ ಜೊತೆಗೆ ನಮ್ಮ ಇಬ್ಬರು ನಾಯಕರು ಈಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಚುನಾವಣೆ ಕಣದಲ್ಲಿಯೂ ಅಭ್ಯರ್ಥಿಯ ಸೆಲೆಕ್ಷನಲ್ಲಿ ಅಷ್ಟೇ ಯಾವುದೇ ಒಂದು ಭಿನ್ನಮತ ಇಲ್ಲದೆ ಎಲ್ಲ ಕಡೆಯೂ ನಮ್ಮ ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೇ ನಾವು ಚಿಕ್ಕಮಗಳೂರಲ್ಲಿ 4 ವಿಧಾನಸಭಾ ಕ್ಷೇತ್ರ ನಮ್ಮ ಕೈಯಲ್ಲಿದೆ. ಉಡುಪಿಯಲ್ಲಿ 4 ಕ್ಷೇತ್ರಕ್ಕೆ ಸೋತಿದ್ದೇವೆ. ಅದರಿಂದಲೂ ನಮಗೆ ಸಮರ್ಥವಾದ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅಂತಹ ಒಂದು 3 ಸಲ MLA ಆಗಿ, 1 ಸಲ ಅವರು MP ಆಗಿ, ಹಾಗೆ ರಾಜ್ಯದ ಸಚಿವರಾಗಿ ಕೆಲಸ ಇದ್ದ ಅಗಾಧವಾದ ಒಂದು ಜ್ಞಾನ ಭಂಡಾರವನ್ನು ಉಳ್ಳವರು. ಹಾಗೆ ಅವರು ಅಡ್ವೊಕೇಟ್ ಆಗಿ, ಒಬ್ಬ ರಿಟೈರ್ಡ್ ಜಡ್ಜಿನ ಮಗ ಆಗಿ, ಅದಕ್ಕಿಂತಲೂ ವಿಶೇಷವಾಗಿ ಅವರು 1952ರಲ್ಲಿ ಕಾರ್ಕಳದ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹುಟ್ಟಿದ ಒಬ್ಬರು ಕಾರ್ಕಳದ ಮಗ ಅಂತ ಹೇಳಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿಯೂ ಅದಕ್ಕಿಂತಲೂ ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮಗೆ ಶಕ್ತಿ ಬಂದಿದೆ. ಹಿಂದೆ ಸಹ ಇದ್ದರು, ಕಾರಣಾಂತರದಿಂದ ಸ್ವಲ್ಪ ಸಮಯ ಅವರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ದರು. ಈಗ ಅವರು ಒಳ್ಳೆಯ ಒಂದು ಮನಸ್ಸಿನಿಂದ ಕಾಂಗ್ರೆಸ್ನಲ್ಲಿ ಒಳ್ಳೆ ಜನರಿದ್ದಾರೆ, ಒಳ್ಳೆ ವಿಷಯ ಇದೆ, ವಿಷಯ ಆಧಾರಿತವಾದ ಚರ್ಚೆ ಅಥವಾ ಒಂದು ಏನು ಹೇಳ್ತಾರೆ ಅದು ದೇಶದಲ್ಲಿ ನಡೀತಾ ಉಂಟು. ಹಾಗೆ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕಂತ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಅದರಿಂದ ಖಂಡಿತ ಒಳ್ಳೆಯ ವಾತಾವರಣ ಇದೆ. ನಾವು ಅವರು ಬಂದ ನಂತರ ಈಗ ನಮ್ಮ ಎದುರಿನ ಅಭ್ಯರ್ಥಿ ಬಗ್ಗೆ ಅಷ್ಟೇ, ಈಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಲ್ರೆಡಿ MLC ಆಗಿದ್ದಾರೆ, ಅವರು ವಿಪಕ್ಷ ನಾಯಕರಾಗಿದ್ದಾರೆ, ಅವರು ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ಪುನಃ ಅವರನ್ನು ತೆಗೆದು ಇನ್ನೊಂದು ಇಲೆಕ್ಷನ್ ಆಗೋದು ಯಾರಿಗೂ ಇಷ್ಟ ಇರಲಿಕ್ಕಿಲ್ಲ ಜನರಿಗೆ. ಆ ದೃಷ್ಟಿಯನ್ನು ನೋಡಿಕೊಂಡ್ರೆ ಇನ್ನೊಬ್ಬ ಪ್ರಬುದ್ಧ ನಾಯಕ ಈ ಜಿಲ್ಲೆಯಿಂದ ಆರಿಸಿದರೆ ಅದರಿಗಿಂತ ದೊಡ್ಡ ಸಂತೋಷದ ವಿಷಯ ಇನ್ನೊಂದಿಲ್ಲ. ಅದರಿಂದಲೂ ನಮ್ಮ ಗ್ಯಾರಂಟಿಯನ್ನು ಖಂಡಿತ ನೋಡಿ ಜನ ನಮಗೆ ಬೆಂಬಲಿಸ್ತಾರೆ ಅಂತ. ಭಾಗ್ಯ ನಮ್ಮ ಯಾವುದು ಗೃಹಲಕ್ಷ್ಮಿ ಇರ್ಬೋದು, 2,000 ಮನೆ ಸಿಗೋದು, 20,000 ತಗೊಳ್ಳುವವನಿಗೆ 2,000ದ ವ್ಯಾಲ್ಯೂ ಗೊತ್ತಿಲ್ಲ. ಅದೇ 200 ರೂಪಾಯಿ ಸಿಗುವವನಿಗೆ 20,000ದ ವ್ಯಾಲ್ಯೂ ಗೊತ್ತಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಸುಮಾರು 85% ಜನ ಅದನ್ನು ನೆಚ್ಚಿಕೊಂಡು ಸಂತೋಷ ಪಟ್ಟವರಿದ್ದಾರೆ. ಅದೇ ರೀತಿ ಅಕ್ಕಿ 5 10 ಮಾಡಿದರು, ಅಕ್ಕಿ ಕೊಡಲಿಲ್ಲ ಅಂತ ಅದರ ಬಗ್ಗೆ ಕ್ಯಾಶ್ ಕೊಟ್ಟರು. ಇವತ್ತು ಗೃಹಲಕ್ಷ್ಮಿ ಮನೆಯಲ್ಲಿಯೂ ಅಷ್ಟೇ ನಿಮ್ಮ ಆ ದೀಪದಿಂದ ಜನ ಎಷ್ಟು ಸಂತೋಷದಲ್ಲಿದ್ದಾರೆ. ಅದರಲ್ಲಿ ವಿದ್ಯುತ್ತಿನ ಉಳಿಕೆಯೂ ಆಗ್ತಾಯಿದೆ. ಯಾಕಂದರೆ ಅದನ್ನು ವಿಪರೀತವಾಗಿ ಬೆಳೆಸ್ತಾ ಇಲ್ಲ ಜನರು. ಅದನ್ನು ಭಾಳ ಸೂಕ್ಷ್ಮವಾಗಿ 200 ಯೂನಿಟ್ ಒಳಗೆ ಬರಬೇಕು, ಅದರ ಅವಶ್ಯಕತೆಗೆ ಅನುಗುಣವಾಗಿ ಬಳಸ್ತಾ ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ಹೋಗ್ತಾ ಉಂಟು. ಅದಕ್ಕೆ ಪೂರಕವಾಗಿ ಈಗ MP ಎಲೆಕ್ಷನ್ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ MP ರಿಸಲ್ಟ್ ಬರ್ತದೆ. ನಮ್ಮ ಸರ್ಕಾರ ಮುಂದಿನ ಸುಭದ್ರವಾದ 5 ವರ್ಷ, ಇನ್ನು 4 ವರ್ಷ ಉಳಿದಿದೆ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಅದಕ್ಕೆ ಪೂರಕವಾಗಿ ನಾವು ಸಹ ಕಾರ್ಕಳ ತಾಲೂಕಿನಲ್ಲಿ ಜನ ನಮಗೆ ಮೊನ್ನೆ 72,500 ಓಟು ಕೊಟ್ಟು ಆಶೀರ್ವದಿಸಿದ್ದಾರೆ. ಏನೋ ಸ್ವಲ್ಪ ನಮ್ಮ ಹೆಚ್ಚು ಕಡಿಮೆಯಿಂದಲೋ ಅಥವಾ ಅವರ ಹುಷಾರಿಗಿಂದಲೋ ಏನೋ ತಪ್ಪಿ ಹೋಗಿದೆ. ಆ ಬಗ್ಗೆ ನಮಗೇನಿಲ್ಲ. ಸೋತ ಮೇಲೆ ಸೋತದ್ದು, ನಾವು ಅದರ ಬಗ್ಗೆ ನಮ್ಮದು 2 ಡಿಸ್ಕಷನ್ ಇಲ್ಲ. ಈಗ ನಮ್ಮ ಮುಂದೆ ಇರೋ ಚುನಾವಣೆ ಬಗ್ಗೆ ಮಾತ್ರ ನಮ್ಮ ಡಿಸ್ಕಷನ್ ಇದೆ. ಅದರಿಂದ ಎಲ್ಲ ವಾತಾವರಣದಿಂದ ಕಾರ್ಕಳದಲ್ಲಿ ಅಥವಾ ನಮ್ಮ ಉಡುಪಿ ಚಿಕ್ಕಮಗಳೂರು ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಪೂರಕವಾದ ವಾತಾವರಣ ಇದೆ. ಇನ್ನು ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ನಿಮ್ಗೆ ಗೊತ್ತಿದೆ, ಬೇರೆ ಬೇರೆ ಅವ್ರದ್ದು ಒಂದು ಹೊಸ ಬಾಂಬ್ ತರ್ತಾರೆ. ಇನ್ನು ಅಟಮ್ ಬಾಂಬ್ ಭಾರ ಇದ್ದರೆ ಬೇರೆ ಎಲ್ಲ ಬಾಂಬನ್ನು ಎದುರಿಸಿ ಆಗಿದೆ. ಅದರಿಂದ ಆಗ್ಬೋದೆಂಬ ಎಲ್ಲ ನಂಬಿಕೆ ನಮಗಿದೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ.
ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.